ನಮಸ್ಕಾರ ಆತ್ಮೀಯ ವೀಕ್ಷಕರೇ. ದೀಪಗಳ ಸಾಲು ಎಂದರೆ ದೀಪಾವಳಿ. ಕತ್ತಲೆಯನ್ನೇ ಕಳೆದು ಹೊಸ ಬೆಳಕನ್ನು ತರುವ ಈ ಮಹಾಪರ್ವವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಸಂಪತ್ತು ತರಲು ಆಗಮಿಸುತ್ತಿದೆ. ಕಾರ್ತೀಕ ಮಾಸದ ಅಮಾವಾಸ್ಯೆಯೆಂದು ಆಚರಿಸುವ ಈ ಹಬ್ಬವು 5 ದಿನಗಳ ಕಾಲ ನಡೆಯುವ ಸುಂದರ ಸಂಭ್ರಮ. ಹಾಗಾದರೆ 2025ರಲ್ಲಿ ದೀಪಾವಳಿ ಯಾವಾಗ ಬರುತ್ತದೆ? ಪೂಜಾ ವಿಧಿವಿಧಾನಗಳು ಹೇಗೆ? ಲಕ್ಷ್ಮೀ ಪೂಜೆ ಯಾವಾಗ ಮಾಡಬೇಕು? ವಾಹನಗಳ ಪೂಜೆ ಯಾವಾಗ ಮಾಡಬೇಕು? ಅದರ ವಿಶೇಷತೆ ಏನು? ಜೊತೆಗೆ ಇದರಿಂದ ನಮ್ಮೆಲ್ಲ ಸಿಗುವ ಫಲಗಳೇನು ಎಂಬುದನ್ನು ವಿವರವಾಗಿ ತಿಳಿಯೋಣ ಬನ್ನಿ. 1. ದೀಪಾವಳಿ ಹಬ್ಬದ ದಿನಾಂಕಗಳು ಸೇರಿದಂತೆ ಲಕ್ಷ್ಮೀ ಪೂಜೆಯ ಶುಭ ಸಮಯ. ಪಂಚಾಂಗದ ಪ್ರಕಾರ ಈ ವರ್ಷದ ದೀಪಾವಳಿ ಹಬ್ಬವು ಅಮಾವಾಸ್ಯೆ ಇರುವ ದಿನವನ್ನು ಪರಿಗಣಿಸಿ ಲಕ್ಷ್ಮೀ ಪೂಜೆಗೆ ಮಂಗಳಕರವಾದ ದಿನವನ್ನು ತಿಳಿಸುತ್ತೇವೆ. 1. ಮುಖ್ಯ ದೀಪಾವಳಿ ಅಥವಾ ಲಕ್ಷ್ಮೀ ಪೂಜೆ. ಮುಖ್ಯ ದೀಪಾವಳಿ ಅಂದರೆ ಲಕ್ಷ್ಮೀ ಪೂಜೆಯನ್ನು ಆಚರಿಸಲು ಅಕ್ಟೋಬರ್ ತಿಂಗಳ 20 ಸೋಮವಾರದಂದು ಸಂಜೆ 5:46 ರಾತ್ರಿ 8:18 ಬಹಳ ಶುಭಕರವಾದ ಸಮಯವಿದೆ. ಕೆಲವು ಪಂಚಾಂಗಗಳ ಪ್ರಕಾರ ಅಕ್ಟೋಬರ್ ತಿಂಗಳ 21 ಮಂಗಳವಾರದಂದು ಕೂಡ ಆಚರಿಸಲಾಗುತ್ತದೆ. ಆದ ಕಾರಣ ನೀವು ವಾಸಿಸುವ ಸ್ಥಳದ ಸ್ಥಳೀಯ ಪಂಚಾಂಗವನ್ನು ಗಮನಿಸಿ ಪೂಜೆಯನ್ನು ಕೈಗೊಳ್ಳುವುದು ಅತ್ಯಂತ ಸೂಕ್ತ. ಅಮಾವಾಸ್ಯೆ ತಿಥಿ ಆರಂಭ ಅಕ್ಟೋಬರ್ 20, 2025 ಮಧ್ಯಾಹ್ನ 3:44 3:44 PM. ಅಮಾವಾಸ್ಯೆ ತಿಥಿ ಅಂತ್ಯ ಅಕ್ಟೋಬರ್ 21, 2025 ಸಂಜೆ 5:54 5:54 PM. ಪ್ರದೋಷ ಕಾಲದಲ್ಲಿ ಸ್ಥಿರ ಲಗ್ನದಲ್ಲಿ ಲಕ್ಷ್ಮೀ ಪೂಜೆ ಮಾಡಿದರೆ ಲಕ್ಷ್ಮೀದೇವಿಯು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ದೀಪಾವಳಿಯ 5 ದಿನಗಳ ಸಂಭ್ರಮ. ದೀಪಾವಳಿ ಹಬ್ಬವು ಕೇವಲ 1 ದಿನದ ಆಚರಣೆಯಲ್ಲ, ಇದು 5 ದಿನಗಳ ಸುದೀರ್ಘ ಹಬ್ಬ. 1. ಮೊದಲ ದಿನ ಧನತ್ರಯೋದಶಿ ಧನ್ತೇರಸ್ ಅಕ್ಟೋಬರ್ 18 ಶನಿವಾರ. ಈ ದಿನ ಧನ್ವಂತರಿ ಭಗವಾನ್, ಸಂಪತ್ತಿನ ಅಧಿದೇವತೆ ಕುಬೇರ ಸೇರಿದಂತೆ ಲಕ್ಷ್ಮೀದೇವಿಯನ್ನು ಪೂಜಿಸಿ ಹೊಸ ಪಾತ್ರೆ, ಚಿನ್ನ, ಬೆಳ್ಳಿಯನ್ನು ಕೊಳ್ಳುವುದು ತುಂಬಾ ಶುಭಕರ. ಇದು ಸಂಪತ್ತು ವೃದ್ಧಿಸಲು ಸಹಾಯಕವಾಗುತ್ತದೆ. 2. ಎರಡನೇ ದಿನ ನರಕ ಚತುರ್ದಶಿ ಛೋಟಿ ದೀಪಾವಳಿ ಅಕ್ಟೋಬರ್ 20 ಸೋಮವಾರ. ನರಕಾಸುರನ ಮೇಲೆ ಶ್ರೀಕೃಷ್ಣ ವಿಜಯ ಸಾಧಿಸಿದ ದಿನವಿದು. ಈ ದಿನ ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡುವುದು, ಮನೆಯನ್ನು ಸ್ವಚ್ಛಗೊಳಿಸಿ ದೀಪಗಳನ್ನು ಹಚ್ಚುವುದು ಸಂಪ್ರದಾಯವಾಗಿದೆ. 3. ಮೂರನೇ ದಿನ ಲಕ್ಷ್ಮೀ ಪೂಜೆ ಮುಖ್ಯ ದೀಪಾವಳಿ ಅಕ್ಟೋಬರ್ 20 ಅಥವಾ 21 ಸೋಮವಾರ ಅಥವಾ ಮಂಗಳವಾರ. ಈ ರಾತ್ರಿ ಲಕ್ಷ್ಮೀದೇವಿಯನ್ನು ಪೂಜಿಸಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲು ಆಹ್ವಾನಿಸಲಾಗುತ್ತದೆ. 4. ಗೋವರ್ಧನ ಪೂಜೆ ಬಲಿಪಾಡ್ಯಮಿ ಅಕ್ಟೋಬರ್ 22 ಬುಧವಾರ. ಈ ದಿನ ಬಲಿಚಕ್ರವನ್ನು ಪೂಜಿಸಲಾಗುತ್ತದೆ. ಕೆಲವೆಡೆ ಗೋವರ್ಧನ ಪೂಜೆಯನ್ನು ಸಹ ಮಾಡಲಾಗುತ್ತದೆ. 5. ಬಾಯಿ ದೂಜ್ ಅಕ್ಟೋಬರ್ 23 ಗುರುವಾರ. ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಆಚರಿಸುವ ಹಬ್ಬವಿದು. 2. ದೀಪಾವಳಿ ಆಚರಣೆಯ ವಿಧಾನ. ಸರಿಯಾದ ವಿಧಾನದಲ್ಲಿ ಪೂಜೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಲಕ್ಷ್ಮೀದೇವಿಯ ಕೃಪೆಯು ಖಂಡಿತವಾಗಿಯೂ ಇರುತ್ತದೆ. ಪೂಜೆಗೆ ಮೊದಲು ಮಾಡಬೇಕಾದ ತಯಾರಿ. ಸ್ವಚ್ಛತೆ. ದೀಪಾವಳಿಯ ಮುನ್ನವೇ ಮನೆ ಸೇರಿದಂತೆ ವ್ಯಾಪಾರ ಸ್ಥಳಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಲಕ್ಷ್ಮೀದೇವಿಯು ಶುಚಿತ್ವ ಇರುವ ಸ್ಥಳದಲ್ಲಿ ನೆಲೆಸಲು ಇಷ್ಟಪಡುತ್ತಾಳೆ. ಅಲಂಕಾರ. ಮುಖ್ಯದ್ವಾರದಲ್ಲಿ ಮಾವಿನ ಎಲೆಗಳ ತೋರಣ, ಹೂವಿನ ಅಲಂಕಾರ ಸೇರಿದಂತೆ ಸುಂದರವಾದ ರಂಗೋಲಿಯನ್ನು ಹಾಕಿ. ದೀಪಾವಳಿಯ ಮುಖ್ಯ ಆಶಯದಂತೆ ದೀಪಗಳ ಸಾಲು ಅಂದರೆ ಮಣ್ಣಿನ ದೀಪಗಳನ್ನು ಮನೆಯೆಲ್ಲ ಬೆಳಗಿಸಿ. ಪೂಜಾ ಸಾಮಗ್ರಿ. ಲಕ್ಷ್ಮೀ, ಗಣೇಶ ಸೇರಿದಂತೆ ಕುಬೇರನ ವಿಗ್ರಹಗಳು ಅಥವಾ ಚಿತ್ರಪಟಗಳು, ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ತುಳಸಿ ಎಲೆ, ಶ್ರೀಗಂಧ, ದೀಪಗಳು, ಧೂಪ, ನೈವೇದ್ಯಕ್ಕೆ ಸಿಹಿತಿಂಡಿ ಸೇರಿದಂತೆ ಪಂಚಾಮೃತ ಇತ್ಯಾದಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ಲಕ್ಷ್ಮೀ ಪೂಜೆಯ ಕ್ರಮ. ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಆರಂಭಿಸಬೇಕು. ಮೊದಲು ಗಣೇಶನನ್ನು ಆರಾಧಿಸಿ ಯಾವುದೇ ವಿಘ್ನಗಳು ಬರದಂತೆ ಆಶೀರ್ವಾದ ಪಡೆಯಿರಿ. ನಂತರ ಲಕ್ಷ್ಮೀದೇವಿಯನ್ನು ಪ್ರತಿಷ್ಠಾಪಿಸಿ ಆಕೆಗೆ ಆಭರಣ, ವಸ್ತ್ರ, ಹೂವುಗಳಿಂದ ಅಲಂಕರಿಸಿ. ಷೋಡಶೋಪಚಾರ ಪೂಜೆ ಅಂದರೆ 16 ಬಗೆಯ ಉಪಚಾರಗಳಿಂದ ಲಕ್ಷ್ಮಿಯನ್ನು ಪೂಜಿಸಿ. ಪೂಜಾ ಸಮಯದಲ್ಲಿ ಲಕ್ಷ್ಮೀ ಸ್ತೋತ್ರ, ಲಕ್ಷ್ಮೀ ಸಹಸ್ರನಾಮ, ಅಷ್ಟೋತ್ತರಗಳನ್ನು ಪಠಿಸಿ. ಪೂಜೆ ಕೊನೆಗೆ ಆರತಿ ಮಾಡಿ ಹೊಸ ಸಿಹಿತಿಂಡಿಗಳು ಸೇರಿದಂತೆ ಹಣ್ಣುಗಳನ್ನು ನೈವೇದ್ಯ ಮಾಡಿ. ಈ ದಿನ ಪೂಜೆಯಲ್ಲಿ ಲಕ್ಷ್ಮಿಯ ಸೇರಿದಂತೆ ಕುಬೇರನನ್ನು ಸಹ ಪೂಜಿಸುವುದು ಬಹಳ ಮುಖ್ಯ. ಪೂಜೆಯಾದ ಮೇಲೆ ಮನೆಯೆಲ್ಲ ದೀಪಗಳನ್ನು ಬೆಳಗಿಸಿ ಕತ್ತಲೆಯನ್ನು ದೂರ ಮಾಡಿ.
ವಾಹನಗಳ ಪೂಜಾ ವಿಧಾನ. ದೀಪಾವಳಿಯ ಪ್ರಮುಖ ದಿನವಾದ ಲಕ್ಷ್ಮೀ ಪೂಜೆಯೆಂದು ಅಥವಾ ಧನ್ತೇರಸ್ ದಿನ ವಾಹನಗಳ ಪೂಜೆ ಮಾಡುವುದು ಅತ್ಯಂತ ಶುಭಕರ. ವಾಹನಗಳನ್ನು ಸ್ವಚ್ಛಗೊಳಿಸಿ, ಅರಿಶಿಣ ಕುಂಕುಮ ಹಚ್ಚಿ, ಹೂವುಗಳಿಂದ ಅಲಂಕರಿಸಿ. ನಿಮ್ಮ ವಾಹನಗಳು ಯಾವುದೇ ಅಪಘಾತ ಅಥವಾ ಕೆಡುಗಿಲ್ಲದೆ ಸದಾ ನಿಮ್ಮ ಪ್ರಗತಿಗೆ ಸಹಾಯ ಮಾಡಲಿ ಎಂದು ಪ್ರಾರ್ಥಿಸಿ. ಕಾಯಿ ಒಡೆದು ಧೂಪ ದೀಪಗಳಿಂದ ಪೂಜೆ ಮಾಡಿ. ಈ ರೀತಿ ಮಾಡುವುದರಿಂದ ವಾಹನಗಳು ದೀರ್ಘಕಾಲದವರೆಗೆ ಬಾಳುತ್ತವೆ ಸೇರಿದಂತೆ ಅದರಿಂದಾಗುವ ಲಾಭವೂ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯಿದೆ. 3. ದೀಪಾವಳಿಯ ವಿಶೇಷತೆ ಸೇರಿದಂತೆ ಫಲಗಳು. ದೀಪಾವಳಿ ಕೇವಲ ದೀಪ ಹಚ್ಚುವ ಹಬ್ಬವಲ್ಲ, ಇದು ಜೀವನದ ಸಮೃದ್ಧಿಯ ಸೇರಿದಂತೆ ಒಳ್ಳೆಯದರ ವಿಜಯದ ಸಂಕೇತವಾಗಿದೆ. ದೀಪಾವಳಿಯ ಮಹತ್ವ. ರಾಮ ಅಯೋಧ್ಯೆಗೆ ಹಿಂದಿರುಗಿದ ದಿನ. 14 ವರ್ಷದ ವನವಾಸ ಮುಗಿಸಿ ರಾವಣನ ಮೇಲೆ ಗೆದ್ದು ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗಿದಾಗ ಜನರೆಲ್ಲ ಸಂತೋಷದಿಂದ ದೀಪಗಳನ್ನು ಹಚ್ಚಿ ಸ್ವಾಗತಿಸಿದರು. ಆ ಕಾರಣದಿಂದಲೇ ಇದು ಬೆಳಕಿನ ಹಬ್ಬ ಎಂದು ಪ್ರಸಿದ್ಧವಾಗಿದೆ. ಸಂಪತ್ತು ಸೇರಿದಂತೆ ಸಮೃದ್ಧಿ. ಈ ದಿನ ಸಾಗರ ಮಂಥನದ ಸಮಯದಲ್ಲಿ ಲಕ್ಷ್ಮೀದೇವಿಯು ಭೂಮಿಗೆ ಆಗಮಿಸಿದಳು ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದಲೇ ಈ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿ ಸಂಪತ್ತು ಸೇರಿದಂತೆ ವೈಭವಕ್ಕಾಗಿ ಆಕೆಯನ್ನು ಬೇಡಿಕೊಳ್ಳಲಾಗುತ್ತದೆ. ಕತ್ತಲೆಯ ಮೇಲೆ ಬೆಳಕಿನ ವಿಜಯ. ಇದು ಅಜ್ಞಾನದ ಮೇಲೆ ಜ್ಞಾನ, ಅಂಧಕಾರದ ಮೇಲೆ ಪ್ರಕಾಶ ಸೇರಿದಂತೆ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ. ದೊರೆಯುವ ಫಲಗಳು. ಈ ಶುಭ ದಿನದಂದು ಸರಿಯಾದ ವಿಧಿ ವಿಧಾನದೊಂದಿಗೆ ಪೂಜೆ ಮಾಡಿದರೆ ನಿಮಗೆ ಈ ಕೆಳಗಿನ ಫಲಗಳು ದೊರೆಯುತ್ತವೆ. ಧನಲಾಭ. ಲಕ್ಷ್ಮೀ ಪೂಜೆಯಿಂದ ಮನೆಯಲ್ಲಿ ಶಾಶ್ವತವಾಗಿ ಸಂಪತ್ತು ಸೇರಿದಂತೆ ಸಮೃದ್ಧಿ ನೆಲೆಸುತ್ತದೆ. ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಆರೋಗ್ಯ. ಧನ್ವಂತರಿ ಪೂಜೆಯಿಂದ ಉತ್ತಮ ಆರೋಗ್ಯ ಸೇರಿದಂತೆ ರೋಗಮುಕ್ತ ಜೀವನ ನಿಮ್ಮದಾಗುತ್ತದೆ. ಸಂತೋಷ ಸೇರಿದಂತೆ ಶಾಂತಿ. ದೀಪಗಳನ್ನು ಹಚ್ಚುವುದರಿಂದ ನಮ್ಮ ಮನಸ್ಸಿನ ಅಂಧಕಾರ ಕಳೆದು ಮನೆಯಲ್ಲಿ ಶಾಂತಿ ಸೇರಿದಂತೆ ಸಕಾರಾತ್ಮಕ ಶಕ್ತಿ ತುಂಬುತ್ತದೆ. ಸಂಬಂಧಗಳ ಬಲವರ್ಧನೆ. ಸಿಹಿ ತಿಂಡಿಗಳು ಉಡುಗೊರೆಯನ್ನು ವಿನಿಮಯ ಮಾಡಿಕೊಳ್ಳುವುದರಿಂದ ಕುಟುಂಬ ಸೇರಿದಂತೆ ಸ್ನೇಹಿತರ ನಡುವಿನ ಬಾಂಧವ್ಯವು ಬಲಗೊಳ್ಳುತ್ತದೆ. ದಾನದ ಮಹತ್ವ. ಈ ದಿನ ದಾನ ಧರ್ಮ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ. ದೀಪಾವಳಿಯ ನಿಜವಾದ ಸಾರ ಇದು ಅಗತ್ಯವಿರುವವರಿಗೆ ಬೆಳಕನ್ನು ಹರಡುವುದೇ ಆಗಿದೆ. ನಿಮಗೆಲ್ಲ 2025ರ ಈ ದೀಪಾವಳಿ ಹಬ್ಬವು ಪ್ರೇರಣಾದಾಯಕ, ಆಶಾದಾಯಕ ಸೇರಿದಂತೆ ಸಮೃದ್ಧಿಯಿಂದ ತುಂಬಿರಲಿ ಎಂದು ಹಾರೈಸುತ್ತೇವೆ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 8884840705.